ಹಾಯ್, PRS ಎಲ್ಲಿ ಕಿಚಡಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಪಾಲಕ್ ಹಾಕ್ಬಿಟ್ಟು ಕಿಚಡಿ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಹೋದ ರೆಸಿಪಿನಲ್ಲಿ ಪಾಲಕ್ ರೈಸ್ ಮಾಡಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಪಾಲಕ್ ರೈಸ್ ಮಾಡಿ ತೋರಿಸಿದ್ದೆ. ಈ ರೆಸಿಪಿನಲ್ಲಿ ಪಾಲಕ್ ಕಿಚಡಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಎಷ್ಟಂತ 4-5 ನಿಮಿಷದ ಕೆಲಸ ಅಷ್ಟೇ. ಬೇಗ ಡ್ಯೂಟಿಗೆ ಹೋಗೋರು ಅಥವಾ ಬೇಗ ಬೇಗ ಕೆಲಸ ಮಕ್ಕಳು ಮರಿ ಇದ್ದವ್ರು ಬೆಳಗ್ಗೆ ಬೇಗ ಕೆಲಸ ಆಗಬೇಕು ಅಂದ್ಕೊಳ್ಳೋರಿಗೆ ಇದು 5 ನಿಮಿಷದ ರೆಸಿಪಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಇರುತ್ತೆ. ಇದಕ್ಕೆ ಏನೇನು ಬೇಕಂತ ಐಟಮ್ಸು ಇಟ್ಟಿದ್ದೀನಿ, ನೋಡ್ಕೊಳ್ಳಿ. ಪಾಲಕು ತೊಳೆದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. 1 ಬೌಲ್ ಪಾಲಕು, ಈರುಳ್ಳಿ, ಟೊಮೊಟೊ ಹಾಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಟೊಮೊಟೊನೂ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ಅಕಸ್ಮಾತ್ ನಾನು ಟೊಮೊಟೊ ಬೇಡ ನಮ್ಮ ಮನೆಗೆ ಅಂತಂದರೆ ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಅರ್ಧ ಟೊಮೊಟೊ ನೋಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸಾಸಿವೆ, ಬಟಾಣಿನೂ ಅಷ್ಟೇ. ಹೋಟ್ಲುಗಳಲ್ಲಿ ಪಾಲಕ್ ಕಿಚಡಿ ಕೊಡಿ ಅಂದರೆ ಬಟಾಣಿ ಹಾಕಿರಲ್ಲ ಹೋಟ್ಲುಗಳಲ್ಲಿ. ಅಲ್ಲೊಂದು ಇಲ್ಲೊಂದು ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟಾಣಿ. ಅದರಿಂದ ನಾನು ಏನು ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಒಂದು ಅರ್ಧ ಬೌಲಷ್ಟು, ಅರ್ಧ ಕಪ್ಪಷ್ಟು ಬಟಾಣಿ ತಗೊಂಡಿದ್ದೀನಿ. ನೀವು ಇಲ್ಲ ಬಟಾಣಿನೂ ಹೋಟ್ಲುಗಳಲ್ಲೆಲ್ಲ ಹಾಕಲ್ಲ, ನಾನು ಹಾಕಲ್ಲ ಅಂದರೆ ನೀವು ಹಾಕ್ಕೋಬೇಡಿ, ಪರವಾಗಿಲ್ಲ. ಒಂದು ಅರ್ಧ ಬೌಲ್ ಬಟಾಣಿ ಹಾಕ್ತಾ ಇದ್ದೀನಿ. ಕರಿಬೇವು, ಜೀರಿಗೆ, ಉಪ್ಪು ಇದು ಹಾಕ್ಬಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಉರಿ ಮೀಡಿಯಮಲ್ಲಿ ಇಟ್ಕೊಂಡು ಬಾಣಲಿ ಕಾದಿದೆ. ಒಂದು 3-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಕಾಯ್ದಿಲ್ಲ. ಎಣ್ಣೆ ಕಾದ್ಮೇಲೆ ಪಾಲಕ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಕಾದಿದೆ, ಹುಷಾರಾಗಿ ಮಾಡ್ಕೊಳ್ಳಿ. ಅಥವಾ ನೀವು ಫಸ್ಟೇ ಕಾಯಿಸಿ ಸಪ್ರೇಟಾಗಿ ಇಕ್ಕೊಂಡ್ಬಿಟ್ಟು, ಬರ್ದೇ ಇರೋರು ಹೇಳ್ತಾ ಇದ್ದೀನಿ, ಎಣ್ಣೆ ಕಾಯಿಸ್ಬಿಟ್ಟು ಸಪ್ರೇಟಲ್ಲಿ ಒಂದು ಗ್ಲಾಸಿಗೆ ಬಗ್ಗಿಸ್ಕೊಂಡ್ಬಿಟ್ಟು ಪಾಲಕ್ ಹಾಕ್ಬಿಟ್ಟು ಪಾಲಕ್ ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಬರ್ದೇ ಇರೋರು ಹುಷಾರಾಗಿ ಮಾಡ್ಕೊಳ್ಳಿ. ನೋಡಿ, ಹಾಕ್ತಾ ಇದ್ದೀನಿ. ನೋಡಿ, ಹಾಕಿದ್ದೀನಿ. ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, ಬರ್ದೇ ಇರೋರು ಫಸ್ಟು ಪಾಲಕ್ ಹಾಕ್ಬಿಟ್ಟು, ಯಾಕಂದರೆ ಪಾಲಕ್ ತೊಳೆದಿರ್ತೀವಲ್ವ, ನೀರು ಎಣ್ಣೆಗೆ ಬಿದ್ದುಬಿಟ್ರೆ ಎಲ್ಲ ಸಿಟಪಟ ಅಂತ ಮೈ ಮೇಲೆಲ್ಲ ಸಿಡಿಸ್ಕೊಳಕ್ಕೆ ಹೋಗ್ಬೇಡಿ. ಕಲ್ತ್ಕೊಳ್ಳೋಕೆ ತುಂಬ ಹುಷಾರಾಗಿ ಕಲ್ತ್ಕೋಬೇಕು. ಪಾಲಕ್ ಹಾಕ್ಬಿಟ್ಟು ಆಮೇಲೆ ಆಯಲ್ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇಲ್ಲಿ ನಾನು ಎಣ್ಣೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕಾದಾದ್ಮೇಲೆ ಪಾಲಕ್ ಹಾಕಿದ್ದೀನಿ. ನೀವು ಪಾಲಕ್ ಹಾಕ್ಬಿಟ್ಟು ಎಣ್ಣೆ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಒಂದೇ ಒಂದು ಕಟ್ಟು ಮಾತ್ರ ತಗೊಂಡಿದ್ದೆ. ಯಾಕಂದರೆ ನಮ್ಮ ಮನೇಲಿ ಜನ 3 ಜನ 4 ಜನ ಇರೋದ್ರಿಂದ ಸ್ವಲ್ಪ ಒಂದು ಕಟ್ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಜನ ಜಾಸ್ತಿ ಇದ್ರೆ 2 ಕಟ್ ಅಥವಾ 3 ಕಟ್ ತಗೊಂಡು ಸೋಸ್ಕೊಂಡು ಇಟ್ಕೊಂಡ್ಬಿಟ್ರೆ ಇದು 5 ನಿಮಿಷದ ರೆಸಿಪಿ ರೀ. ನೋಡಿ, 1 ಕಟ್ ಸೊಪ್ಪಿಗೆ ಎಷ್ಟು ಸ್ವಲ್ಪನೇ ಆಗಿದೆ. ಚೆನ್ನಾಗಿ ಈ ಥರ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ನೀವು ಫ್ರೈ ಮಾಡ್ಕೊಂಬಿಡಿ. ನೋಡಿ, ಮಿಕ್ಸಿ ಜಾರ್ಗೆ ಒಂದು 3-4 ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಿಮ್ಮ ಖಾರ ನೋಡ್ಕೊಂಡು ಹಾಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ನಾನಿಲ್ಲ 4-5 ಹಾಕಿದ್ದೀನಿ. ಬೆಳ್ಳುಳ್ಳಿನೂ ಹಾಕ್ತಾ ಇದ್ದೀನಿ. ಅದಕ್ಕೇನೆ ಅದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಾದ್ರೂ ಹಾಕೋಬಹುದು, ಅಥವಾ ಈ ಥರ ರುಬ್ಕೊಂಡಾದ್ರೂ ಹಾಕೋಬಹುದು. ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಹಾಕೊಂಬಿಡಿ. ಇದೊಂದು ರೌಂಡ್ ರುಬ್ಕೊಳ್ಳಿ. ಅಷ್ಟೊತ್ತು ಪಾಲಕ್ ತಣ್ಣಗಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಪಾಲಕ್ ರುಬ್ಕೊಳ್ಳೋಣ. ನೋಡಿ, ಇಷ್ಟು ನುಣ್ಣಗೆ ನೀವು ಇದೇ ಥರನೇ ನೋಡಿ ನುಣ್ಣಗಾಗಿದೆ. ಇದಕ್ಕೇನು ಹಸಿಮೆಣಸಿನ್ಕಾಯಿ ಏನು ಬೇಕಾಗಿಲ್ಲ, ಮಾಡ್ಕೊಂಡು ತಿಂದು ನೋಡಿ, ಸೂಪರ್ ಟೇಸ್ಟ್ ಇರುತ್ತೆ. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅನ್ಕೋಬೇಡಿ, ಒಣಮೆಣಸಿನ್ಕಾಯಿಗೂ ಸೂಪರ್ ಟೇಸ್ಟ್ ಬರುತ್ತೆ. ನೋಡಿ, ಇಷ್ಟು ಅದಕ್ಕೆ ರುಬ್ಕೊಂಡಿದ್ದೀನಿ. ನೀವು ಅದಕ್ಕೆ ರುಬ್ಕೊಳ್ಳಿ. ನೋಡಿ, ನೆಕ್ಸ್ಟು ಪಾಲಕು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ನುಣ್ಣಗೆ ರುಬ್ಕೊಂಬಿಡಿ. ನೋಡಿ, ಹಾಕ್ತಾ ಇದ್ದೀನಿ. ನುಣ್ಣಗೆ ಒಂದು ರೌಂಡ್ ರುಬ್ಕೊಂಬಿಡಿ. ಮಸೊಪ್ಪು ರುಬ್ತಿರಲ್ಲ ಆ ಥರ ರುಬ್ಕೊಳ್ಳಿ. ನೋಡಿ, ನೆಕ್ಸ್ಟು ಪಾಲಕು ರುಬ್ಕೊಂಡಿದ್ದೀನಿ. ನೀವು ಇಷ್ಟೇ ನುಣ್ಣಗೆ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದೇನು ಇಷ್ಟೊಂದೆಲ್ಲ ತೋರಿಸ್ತಾರೆ ಅಂದ್ಕೊಂಡು ಇದು ಮಾಡ್ಕೊಬೇಡಿ. ಇದೆಲ್ಲ ಒಂದು 4 ನಿಮಿಷದ ರೆಸಿಪಿ ಅಷ್ಟೇ ರೀ. ಬೇಗ ಮಾಡ್ಕೊಂಡ್ಬಿಟ್ರೆ 4 ನಿಮಿಷ ರೆಸಿಪಿ. ಜಾಬ್ಗೆ ಹೋಗೋರ್ಗಂತೂ ವೆರಿ ಸಿಂಪಲ್ ರೆಸಿಪಿ ಇದು. ನೋಡಿ, ಇದಕ್ಕೇನು ಆಯಲ್ ಏನು ಜಾಸ್ತಿ ಹಾಕೋಬೇಡಿ. ಒಂದು 2-3 ಸ್ಪೂನ್ ಹಾಕೊಳ್ಳಿ ಸಾಕು. ನೋಡಿ, ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕಿದ ತಕ್ಷಣ ನೆಕ್ಸ್ಟು ಜೀರಿಗೆ ಹಾಕ್ಕೊಂಬಿಡಿ. ಜೀರಿಗೆ ಹಾಕ್ಕೊಂಬಿಟ್ಟು ಈರುಳ್ಳಿ ಹಾಕ್ಕೊಂಬಿಡಿ. ಈರುಳ್ಳಿನೂ ಏನು ಜಾಸ್ತಿ ಬೇಕಾಗಿಲ್ಲ, 1 ಹಾಕ್ಕೊಳ್ಳಿ ಸಾಕು ಈರುಳ್ಳಿ. ನೆಕ್ಸ್ಟು ಟೊಮೊಟೊನು ಅದ್ರ ಒಟ್ಟಿಗೆ ಹಾಕ್ಬಿಡಿ. ಬಟಾಣಿ ಹಾಕ್ತಾ ಇದ್ದೀನಿ. ಕರಿಬೇವು ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಡಿ. ಹಾಕ್ಕೊಂಬಿಟ್ಟು ಸ್ವಲ್ಪ ತಿರುಗಿಸ್ಕೊಂಬಿಡಿ. ನೋಡಿ, ಅಕ್ಕಿ ಇದಕ್ಕೆ ಬುಲೆಟ್ ರೈಸ್ ಆಗಲಿ ಅಥವಾ ಸೋನಾ ಮಸೂರಿ ಆಗಲಿ ಹಾಕ್ಕೋಬೇಡಿ. ನಾನಿಲ್ಲಿ ದೋಸೆಗೆ ಬೇರೆ ಅಕ್ಕಿ ತರ್ತಿರ್ತೀನಿ. ನಿಮ್ಮ ಮನೆಗಳಲ್ಲಿ ಅಕಸ್ಮಾತ್ ಡಿಪೋ ಅಕ್ಕಿ ಇರ್ತದಲ್ಲ, ಅದನ್ನೇ ಹಾಕೊಂಡು ಮಾಡ್ಕೋಬೋದು. ನಾನಿಲ್ಲಿ ದೋಸೆ ಅಕ್ಕಿ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ದೋಸೆ ಅಕ್ಕಿ
ನಾನಿಲ್ಲಿ 1 ರಿಂದ 1.5 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಜನ ಜಾಸ್ತಿ ಇದ್ರೆ ಪ್ರತಿ ಸಲ ಹೇಳ್ತೀನಿ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಇದು ದೋಸೆ ಅಕ್ಕಿ. ಮಾಮೂಲಿ ಬುಲೆಟ್ ರೈಸು ಅಥವಾ ಸೋನಾ ಮಸೂರಿ ಹಾಕ್ಕೊಳಕ್ಕೆ ಹೋಗಬೇಡಿ. ಇದೇ ರೈಸನ್ನೇ ನೋಡಿ ಹಾಕ್ತಾ ಇದ್ದೀನಿ. ಹಾಕ್ಕೊಂಬಿಡಿ, ಹಾಕ್ಕೊಂಡ್ಬಿಟ್ಟು ತಿರುಗಿಸ್ಕೊಂಬಿಡಿ. ನೋಡಿ, ಇಲ್ಲಿ ರುಬ್ಬಿಟ್ಕೊಂಡಿದ್ದೀನಲ್ಲ ಪಾಲಕ್ಕು ಅದೆಲ್ಲ ಮಸಾಲೆ, ಅದನ್ನು ಹಾಕ್ಕೊಂಬಿಡಿ. ಇದಕ್ಕೆ ಚಕ್ಕೆ ಲವಂಗ ಏನು ಹಾಕ್ಬೇಡ್ರಿ. ಚಕ್ಕೆ ಲವಂಗ ಏನು ಹಾಕ್ತಿಲ್ಲ ಅಂದ್ರೂ ತುಂಬ ಚೆನ್ನಾಗಿರುತ್ತೆ. 1 ಗ್ಲಾಸ್ ಅಕ್ಕಿಗೆ ಮಾಮೂಲಿ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ತಿರುಗಿಸ್ಬಿಟ್ಟು ನಾನಿಲ್ಲಿ 1.5 ಗ್ಲಾಸ್ ಹಾಕಿದ್ದೀನಿ. 2.5 ಗ್ಲಾಸ್ ನೀರು ಹಾಕ್ಕೊತೀನಿ. ನೀವು ಅಳತೆ ಪ್ರಕಾರ ಕಲ್ತ್ಕೊಳ್ಳೋರು ಹಾಕ್ಕೊಳ್ಳಿ. 1 ಗ್ಲಾಸ್ ನೀರು, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ನೋಡಿ, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕೊಂಡು ನಾನು ಇಲ್ಲಿ 1.5 ಹಾಕಿರೋದ್ರಿಂದ 2.5 ಅಥವಾ 2.75 ಗ್ಲಾಸ್ ನೀರು ಹಾಕಿದ್ದೀನಿ. ಲಾಸ್ಟಲ್ಲಿ ನೋಡಿ ನಾನು ಅಂದಾದ್ಮೇಲೆ ಉಪ್ಪು ಹಾಕ್ತಾ ಇದ್ದೀನಿ. ನೀವು ಸ್ಪೂನಲ್ಲಿ ಹಾಕೊಂಡ್ಬಿಟ್ಟು ತಿರುಗಿಸ್ಬಿಟ್ಟು ಕುಕ್ಕರ್ದು ಕ್ಯಾಪ್ ಹಾಕ್ಬಿಡಿ. 1 ವಿಜಲ್ ಅಥವಾ 2 ವಿಜಲ್ ಕೂಗಿಸ್ಕೊಂಬಿಡಿ. 1 ವಿಜಲ್ ಬೇಡ, 2 ವಿಜಲ್ ಕೂಗಿಸ್ಕೊಂಬಿಡಿ. ನೋಡಿ, ಬಿಸಿ ಬಿಸಿ ಪಾಲಕ್ ಕಿಚಡಿ ಮತ್ತೆ ಮೊಸರು ಬಜ್ಜಿ ರೆಡಿ ಆಗಿದೆ. ಇದೆರಡಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ ರೀ. ಡೈಲಿ ಈ ತರ ತಿನ್ಬಿಟ್ಟು ನೀವು ವಾರದಲ್ಲಿ ಒಂದ್ಸಲ ಹೋಗ್ಬಿಟ್ಟು ಹೊರಗಡೆ ಕೊಟ್ಟು ತಿನ್ಕೊಂಡ್ರೆ ಪರವಾಗಿಲ್ಲ. ಡೈಲಿ ಈ ತರ ವಾರದಲ್ಲಿ ಒಂದ್ಸಲ ಇದು ಹೊರಗಡೆ ಡೈಲಿ ತಿನ್ಕೊಂಡು ಹೋದ್ರೆ ವೆಯ್ಟು ಜಾಸ್ತಿ ಆಗ್ತೀರಾ, ಡಯಟ್ ಮಾಡೋಕ್ಕೂ ಆಗಲ್ಲ. ಈ ತರ ಫುಡ್ಗಳು ತಿಂತಾ ಇದ್ರೆ ನಿಜವಾಗ್ಲೂ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪನೂ ಗ್ಯಾಸ್ಟ್ರಿಕ್ ಆಗಲ್ಲ, ವೆಯ್ಟ್ ಲಾಸ್ ಆಗ್ತಾನೆ ಬರ್ತೀರಾ, ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗ್ತಾ ಇರ್ತೀರಾ ಈ ತರ ಫುಡ್ಗಳು ತಿಂತಾ ಇದ್ರೆ. ನೀವು ಇಷ್ಟಪಡ್ತೀರಾ ಅಂದ್ಬಿಟ್ಟು, ನಾನು ಎಂತೂ ಇಷ್ಟ ಇದೇ ತರನೇ ನಾನು ಫುಡ್ ಮಾಡ್ಕೊಂಡು ಮನೇಲಿ ತಿನ್ನೋದು. ನೀವು ಇಷ್ಟಪಡ್ತೀರಾ ಅಂದ್ಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಹೇಗಿತ್ತು ಅಂತ ಹೇಳ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.